ಸ್ವಲ್ಪ ಆತರ ಚಿತ್ರತಂಡವನ್ನ ನೋಡಬೇಕು ಅಂತ ಪ್ರೇಕ್ಷಕರಿಗೂ ಮತ್ತು ನಮ್ಮ ತಂಡದವರಿಗೂ ಕೂಡ. ರಾಜ್ಬಿ ಶೆಟ್ಟಿ ಸರ್, ಇಷ್ಟೆಲ್ಲ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ, ಸಿನಿಮಾ ನೋಡಿದವರೆಲ್ಲ ಮೆಚ್ಕೊಳ್ತಿದ್ದಾರೆ, ಸಿನಿಮಾ ನೋಡಬೇಕು ಅನ್ನೋ ಕೆಲವರು ಇದ್ದಾರೆ. ಏನ್ ಅನಿಸ್ತಾ ಇದನ್ನೆಲ್ಲ ನೋಡಿದಾಗ, ಜೊತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲ ಪ್ರೇಕ್ಷಕರಿಗೆ? ಬಹಳ ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಪ್ರೇಕ್ಷಕರು ತುಂಬಾ ಜಾಣರು. ಅವ್ರಿಗೆ ಯಾವತ್ತೂ ಕೂಡ ನಾವು ಏನು ಹೇಳಬೇಕು ಅಂತಿಲ್ಲ. ನಾವು ಸಿನಿಮಾ ಮಾಡಿದ್ರೆ ಅವ್ರು ಯಾವತ್ತೂ ಕೂಡ ಅದನ್ನ ಯಶಸ್ವಿ ಮಾಡಿದ್ದಾರೆ. ಇದೊಂದು ಸಿನಿಮಾ ಜೊತೆಗೆ ಒಂದು ಆಶಯ ಕೂಡ. ಸೊ ಈ ಸಿನಿಮಾಗೆ ಯಾವ ರೀತಿ ಬೆಂಬಲ ನೀಡ್ತಿರೋ ಆ ಆಶಯಕ್ಕೂ ಬೆಂಬಲ ನೀಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಸಮಾನರಾಗಿ ಅಂದ್ರೆ ನೋಡಿ, ಅಂದ್ರೆ ನಮ್ಮಲ್ಲಿ ಈಗ ಕಾಸ್ಟ್ ಸಿಸ್ಟಮ್ ಕಮ್ಮಿ ಆಯಿತು ಅಂತ ನಾವು ಅನ್ಕೋತೀವಿ, ಬಟ್ ನಾನು ಅದನ್ನು ಭಾವಿಸಲ್ಲ. ಯಾಕಂದ್ರೆ ನಮ್ಮ ಮಾತಲ್ಲೂ ಕೂಡ ನಡವಳಿಕೆಯಲ್ಲೂ ಕೂಡ ಎಷ್ಟೋ ಕಡೆ ಗೊತ್ತಿಲ್ಲದೆ ನಮ್ಗೆ ಅದು ರೂಢಿಯಾಗಿರುತ್ತೆ. ಜೊತೆಗೆ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದೇ ಇಲ್ಲ ನಮ್ಮಲ್ಲಿ. ಈಗ ಲೈಟ್ ಹುಡುಗ, ಅವ್ನು ಚಿಕ್ಕವನು, ನಟ ತುಂಬ ದೊಡ್ಡವನು, ಅಥವಾ ನಮಗೆ ನಮ್ಮ ಡೈಲಿ ಮನೆ ಮುಂದೆ ನಮ್ಮ ಕಸವನ್ನು ವಿಲೇವಾರಿ ಮಾಡೋರು ತುಂಬ ಇವರು, DC ತುಂಬ ದೊಡ್ಡವರು, ಈ ರೀತಿ ಒಂದು ಡಿಗ್ನಿಟಿ ಆಫ್ ಲೇಬರ್ ಕೂಡ ತುಂಬ ಇದೆ. ಅದೆಲ್ಲದರ ಆಶಯ ಈ ಸಿನಿಮಾ. ಸೊ ಹಾಗಾಗಿ ಆ ಆಶಯಕ್ಕೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಸೊ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮವರಿಗೆಲ್ಲ ಹೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ ವಿಜಯ್ ಸರ್, ನಿಮ್ಮದೇ ವೇದಿಕೆ, ನಿಮ್ಮದೇ ಸಿನಿಮಾ ಆಲ್ರೆಡಿ ಒಂದು ಹಂತಕ್ಕೆ ಯಶಸ್ವಿ, ಇನ್ನೂ ಕೆಲವರು ಸಿನಿಮಾ ನೋಡೋದು ಬಾಕಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಫಸ್ಟು ನಿಮ್ಮ ಮಾಧ್ಯಮಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆದು ಎಲ್ಲವನ್ನು ನೋಡಿ, ನಾರಾಯಣ್ ಅವರು ಕೂಡ, ಶಿವಸ್ವಾಮಿ ಅವರು ಕೂಡ, ತಾವು ಕೂಡ ಬಂದು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಇದ್ದು ಪಾಪ ನಮಗೆಲ್ಲ ಪ್ರೋತ್ಸಾಹ ನೀಡಿ ಇಡೀ ಜನತೆಗೆ ಇದನ್ನು ಮುಟ್ಟಂಗೆ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಇಡೀ ಮಾಧ್ಯಮಕ್ಕೆ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಪ್ರೇಕ್ಷಕರಿಗೆ ಹೇಳಿ ಸರ್, ನಿಮ್ಮ ಪ್ರೇಕ್ಷಕರಿಗೆ ಇದು ನಿಮ್ಮ ಮನೆ ಕತೆ. ಸೊ ಹಂಗಾಗಿ ಹಕ್ಕುಪತ್ರದ ಥರ ಇದು ನಿಮ್ಮ ಹಕ್ಕು ನೋಡೋದು. ಸೊ ಹಂಗಾಗಿ ಮಿಸ್ ಮಾಡಿದಿರಾ, ನೋಡಿ ಆಶೀರ್ವಾದ ಮಾಡಿ. ಎಸ್ ಸರ್, ನಿಮ್ಮ ಕನಸಿನ ಕೂಸು ಆಲ್ರೆಡಿ ದೊಡ್ಡದಾಗಿದೆ, ಯಶಸ್ಸು ಕಂಡಿದೆ, ಆದರೂ ಕೂಡ ಒಬ್ಬ ನಿರ್ದೇಶಕರಾಗಿ ಇನ್ನೂ ಆ ತುಡಿತಾ ಇರುತ್ತೆ, ಇನ್ನೊಂದು ಸ್ವಲ್ಪ ಏನೋ ಬೇಕು ಸಿನಿಮಾಗೆ ಅಂತ. ಸೊ ಏನು ಅನಿಸ್ತಿದೆ ಈ ಕ್ಷಣಕ್ಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಖುಷಿಯಾಗುತ್ತೆ. ಒಂದು ನಿರ್ಮಾಪಕರ ಶಕ್ತಿಯಿಂದ, ಅಷ್ಟು ನಟರ ಬಲದಿಂದ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಆಗಿದೆ. ಇದನ್ನೆಲ್ಲ ನಾನು ಕನ್ನಡಿಗನಾಗಿ ಬೇರೆ ಭಾಷೆಯಲ್ಲಿ ನೋಡೋಕ್ಕೆ ಸಾಧ್ಯ ಇತ್ತು. ಸೊ ಅದನ್ನು ನಮ್ಮ ಕನ್ನಡದಲ್ಲಿ ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡಿದ್ದೀವಿ. ವಿಜಯ್ ಸರ್, ರಾಜು ಸರ್, ರಚಿತಾರಾಮ್, ಬೇರೆ ಬೇರೆ ಆರ್ಟಿಸ್ಟ್ಗಳು ಮತ್ತು ಪ್ರೊಡಕ್ಷನಿಂದ ಒಂದು ಒಳ್ಳೆಯ ಪ್ರಯತ್ನ, ಅಂದರೆ ಯಾವಾಗಲೂ ಉಳಿಯುವಂಥ ಒಂದು ಸಿನಿಮಾ ಮಾಡಿದ್ದೀವಿ. ಇದನ್ನು ಈಗಲೇ ಥಿಯೇಟ್ರಲ್ಲಿ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಒಳ್ಳೆಯದು. ಅಂದರೆ ನಮಗೆ ಇತಿಹಾಸ ವಿಜುವಲ್ ಮೂಲಕ ನೋಡಿದಾಗ ಒಂದು ಮನೋರಂಜನೆ ಜೊತೆ ತುಂಬ ಉಳಿಯುತ್ತೆ. ಆದಷ್ಟು ಕಾಲೇಜ್ ಸ್ಟೂಡೆಂಟ್ಸು ಮಕ್ಕಳನ್ನ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ, ಇಲ್ಲೇ ಅವ್ರ ಸೋಷಿಯಲಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದು. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಇದೇ ಇರುತ್ತೆ. ಎಂಟರ್ಟೈನ್ಮೆಂಟ್ ತುಂಬ, ಅಂದರೆ ಮಾಸ್, ಕಾಮಿಡಿ, ಸಾಂಗ್ಸ್ ಮತ್ತು ಈ ಥರ ವಿಚಾರ ಇಟ್ಕೊಂಡು ಮಾಡಿದ್ದೀನಿ, ನೋಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಇನ್ನೇನು ಎಂಡಿಗೆ ಬಂದಿದ್ದೀವಿ ಕಾರ್ಯಕ್ರಮ. ಒಂದು ಚಿಕ್ಕದಾಗಿ ಡೈಲಾಗ್ ಹೇಳೋ ಮೂಲಕ ಏನಾದರೂ ಎಂಡ್ ಮಾಡ್ಬೋದಾ ಲಕ್ಷ್ಮೀ ಸರ್? ವಿಜಯ್ ಸರ್ನ ಕೇಳೋಣ, ಅವ್ರ ಪರ್ಮಿಷನ್ ಇಲ್ಲ, ನಾವೇನೂ ಇಲ್ಲ ಸರ್. ಯಾವುದಾದ್ರೂ ನಿಮಗೆ ಹತ್ತಿರ ಆಗಿರೋದು ಒಂದೆರಡು ಲೈನ್ ಹೇಳೋ ಮೂಲಕ. ಹಳ್ಳಿಗೂ ಸಮಾನತೆಯ ಸಂವಿಧಾನ ಬರಬೇಕು ಅಂತ, ಅದೇ ನನ್ನ ಪ್ರೀತಿ ಡೈಲಾಗ್ ಯಾವಾಗಲೂ. ಅದೇ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಆಶಯ. ಹೌದೌದು, ಅದೇ ಸಂದೇಶ ಹೊತ್ತು ಸಿನಿಮಾ ಬಂದಿದೆ. ನೀವೇ ರಾಜ್ಬಿ ಶೆಟ್ಟಿ ಸರ್, ನೀವೇನಾದ್ರೂ ಅದೇ ಡೈಲಾಗ್ ಹೇಳ್ಬೇಕು. ಅದೇ ಅದು ಅಷ್ಟೇ, ಅದೊಂದು ಇದು ಮಾತ್ರ. ಅಂದ್ರೆ ಅದು ಎರಡೇ ಲೈನ್ ಗೊತ್ತಿಲ್ಲ ನಂಗೆ, ನೆನ್ಪುಳಿಯಲ್ಲ. ಇಲ್ಲ, ಅಲ್ಲಿ ಎದುರುಗಡೆ ಎಲ್ಲ ಹೋರಾಟ ಮಾಡ್ತಿರ್ಬೇಕಾದ್ರೆ ಈ ಕ್ಯಾರೆಕ್ಟರ್ ತುಂಬಾ ಟಾಂಟಿ ಆಗಿ ಒಂದು ಕ್ವಶನ್ ಕೇಳು, ಕ್ರಾಂತಿ ಹೋರಾಟ ಅಂತ ಬೇಕದು. ಬಟ್ ಆದ್ರೆ ನನ್ನ ಪಾತ್ರದ ಡೈಲಾಗ್ಗಳು ಯಾವುದು ಫೇಮಸ್ ಆಗಬಾರ್ದು, ನನಗಿಷ್ಟ. ಯಾಕಂದ್ರೆ ಅವನೊಬ್ಬ ನೆಗೆಟಿವ್ ಕ್ಯಾರೆಕ್ಟರ್, ಅವ್ನು ಹೇಳುವಂಥದ್ದು ಎಲ್ಲದೂ ಕೂಡ ಸಿದ್ಧ ಅಂತ ನನಗೆ ಒಪ್ಪಿಗೆ ಇಲ್ಲದೆ ಇರುವಂಥದ್ದು. ಹಾಗಾಗಿ ಯಾವ ಡೈಲಾಗ್ಗಳು ಫೇಮಸ್ ಆದರೂ ಕೂಡ ವಿಜಯ್ ಸರು ಮತ್ತು ಬೇರೆ ಒಳ್ಳೆಯ ಪಾತ್ರಗಳು ಯಾವ್ದು ಹೇಳ್ತಾರೆ ಅದು ವೈರಲ್ ಆಗಬೇಕು. ನಾನು ಹೇಳೋವಂಥದ್ದು ಬರೀ ಡೈಲಾಗ್ ಆಗಿ ಮಾತ್ರ ಕೇಳಿಸ್ಬೇಕು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ವಿಜಯ್ ಸರ್ ಆ್ಯಂಡ್ ಸರ್ ಜಡೇ ಸರ್, ರಾಜ್ಬಿ ಶೆಟ್ಟಿ ಸರ್. ಒಳ್ಳೇದಾಗಲಿ ಸರ್, ಒಂದು ಅತಿ ದೊಡ್ಡ ಯಶಸ್ವಿ ಸಿನಿಮಾ ಕಾಣಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಪೇಷನ್ಸ್ ಅಲ್ಲಿ ಪಾಪ ಇಷ್ಟೊತ್ತು ನಿಮ್ಮನ್ನು ಕೂರಿಸ್ಕೊಂಡು ಇಟ್ಕೊಂಡಿದ್ದೀವಿ ನಾವು. ಸಿನಿಮಾ ಥಿಯೇಟ್ರಲ್ಲಿ ಓಡ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಹೇಳೋದು ಅಷ್ಟೇ, ಒಂದು 10 ಕೆಟ್ಟ ಸಿನಿಮಾಗಳು ಗೆಲ್ಲಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತರದ ಒಳ್ಳೆಯ ಅದ್ಭುತ ಸಿನಿಮಾ ಮಾತ್ರ ಸೋಲ್ಬಾರ್ದು ಅನ್ನೋದು ನಮ್ಮ ಆಶಯ. ಸೊ ಖಂಡಿತವಾಗ್ಲೂ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಕುಟುಂಬ ಸಮೇತ ನೋಡಿ, ಈ ಸಿನಿಮಾದ ಆಶಯವನ್ನ ಉಳಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.